ಇಲ್ಲ ಸರ್, ಏನು ನಮಗೂ ಆ ಲೆಟರ್ ನೋಡೋವರೆಗೂ ನಮ್ಗೆ ಏನು ಈ ಥರದ್ದು ಒಂದು ನಡೀತಾ ಇದೆ ಅನ್ನೋದೇ ನಮಗೆ ಗೊತ್ತಿರಲಿಲ್ಲ. ಹ್ಞೂ 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 ಆ ಲೆಟರ್ ನೋಡೋದಾಗಲೇ ನಮಗೂ ಗೊತ್ತಾಗಿದ್ದು. ಓಕೆ. ರಿಂಗ್ ಕಳೆದೋಗಿದೆ ಅಂತಲೇ ನಾವೆಲ್ಲ ಅಂದ್ಕೊಂಡಿದ್ದು. ಹ್ಞೂ. ಅದು ನೋಡಿದಾಗ್ಲೇ ಈ ಥರ ಎಲ್ಲ ನಡೆದಿದೆ ಅಂತ ನಮಗೂ ಗೊತ್ತಾಗಿದೆ ಸರ್. ಒಟ್ಟು ಈ ಡೆತ್ ನೋಟಿಂದಾನೇ ಎಲ್ಲ ಸತ್ಯ ಏನಾಗಿದೆ ಅನ್ನೋದೆಲ್ಲನೂ ಗೊತ್ತಾಗಿರೋದು. ಹಾಗಾದರೆ ಅದುವರೆಗೂ ನಿಮ್ಗೆ ಏನು ಕೂಡ ಒಂದು ಎಳ್ಳು ಕಾಳಷ್ಟು ಸುಳ್ಳು ಸಿಕ್ಕಿಲ್ಲ ಇದ್ರ ಬಗ್ಗೆ. ಹೌದು ಸರ್, ಏನಾದರೂ ಗೊತ್ತಿದ್ರೆ ನಾವೇ ವಿಚಾರಿಸಿ ಹಾಂ 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 ವಿಚಾರ ಮಾಡಬಹುದು. ಇದೆ ಏನೋ ಒಂದು ಮಾಡೋಣ ಅಂತ ಮಾತಾಡ್ಬೋದಿತ್ತು. ಹ್ಞೂ ಏನು ವಿಷಯ ಗೊತ್ತಿಲ್ಲದೆ ಇರೋದ್ರಿಂದ ಹ್ಞೂ 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 ಅವಳು ನಮ್ಮ ಹತ್ರ ಆ ಥರ ಬಿಹೇವ್ ಮಾಡಿಲ್ಲ ಸರ್. ಸೌಮ್ಯ ಸ್ವಭಾವದಲ್ಲೇ ಇದ್ರು ಹಾಗಾದರೆ. ಇದೆ, ಹ್ಞೂ ಅವಳೇನು ಟಾರ್ಚರ್ ಅನುಭವಿಸ್ತಾ ಇದ್ದಾಳೆ ಅನ್ನೋ ಥರದ್ದು ಏನು ನಮಗೆ ಗೊತ್ತಾಗೋ ಥರ ಅವಳ ಬಿಹೇವಿಯರಲ್ಲೂ ನಮಗೆ ಕಾಣಿಸಿಲ್ಲ. ಹ್ಞೂ ಆ್ಯಸ್ ಯೂಶುವಲ್ ಕಾಲೇಜಿಗೆ ಹೋಗ್ತಿದ್ಲು, ಮನೆಗೆ ಬರ್ತಿದ್ಲು, ಹ್ಞೂ ಮಾಮೂಲಿ ಹೇಗಿರ್ತಿದ್ಲೋ ಹಾಗೆ ಇರ್ತಿದ್ಲು. ಓಕೆ ಸರಿ ಬಟ್ ಅವಳು ತುಂಬ ಟಾರ್ಚರ್ ಆಗಿದೆ ಅನ್ನೋದು ಆ ಡೆತ್ ನೋಟಿಂದ ಗೊತ್ತಾಗ್ತಾ ಇದೆ. ಹಾಂ 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 ಸರಿ ಸರಿ ಸರಿ. ಇದು ಮಾಡ್ತಿದ್ದ ಅನ್ನೋದು ಗೊತ್ತಿಲ್ಲ ಸರ್. ಅದೇ ಡೆತ್ ನೋಟಲ್ಲಿ ಗಮನಿಸಿದ್ರೆ ಗೊತ್ತಾಗುತ್ತೆ ಅಷ್ಟೇ. ಅಲ್ಲಿ ಈಗ ನಿಮಗೂ ಕೂಡ ಏನಾಗಿದೆ ಅಂತ ಮುಂಚೆನೇ ಗೊತ್ತಿದ್ದಿದ್ರೆ ಅದಕ್ಕೆ ಏನಾದರೂ ಸಜೆಷನ್ ಅಥವಾ ಏನೋ ಒಂದು ಪರಿಹಾರ ಹುಡುಕೋಬಹುದಿತ್ತು. ಏನು ನಿಮಗೂ ಕೂಡ ಗೊತ್ತಿಲ್ಲ, ಸಡನ್ ಆಗಿ ಈ ರೀತಿಯಾದಂಥ ಸಂದರ್ಭದಲ್ಲಿ ನೀವು ಕೂಡ ಏನು ಮಾಡೋದಕ್ಕೆ ಆಗದೆ ಇರುವಂಥ ದಾರಿಯಲ್ಲಿ ಇದ್ರಿ, ಏನು ಮಾಡೋಕ್ಕಾಗದೆ ಇರೋ ಆಗಿದೆ. ಹೌದು ಸರ್. ಓಕೆ 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 ಥ್ಯಾಂಕ್ ಯು ಮೇಡಮ್. ಸಾರಿ, ನಿಮಗೆ ಈ ಸಂದರ್ಭದಲ್ಲಿ ಮಾತನಾಡೋ ಸೂಕ್ತ ಇರಲಿಲ್ಲ, ಆದರೂ ಅನಿವಾರ್ಯವಾಗಿತ್ತು, ಹಾಗಾಗಿ ಮಾತನಾಡಿದ್ದೀನಿ. ನನ್ನಿಂದ ಈ ಒಂದು ಸಂದರ್ಭದಲ್ಲಿ ನಿಮಗೂ ಬೇಜಾರಾಗಿದ್ರೆ ತುಂಬ ಕ್ಷಮೆ ಇರಲಿ. ಇಲ್ಲಿ ಸರ್, ಮಾತಾಡೋದ್ರಿಂದ ಬೇಜಾರು ಅನ್ನೋದಕ್ಕಿಂತ ಈ ಥರದ್ದು ಬೇರೆ ಹೆಣ್ಮಕ್ಳಿಗೆ ಯಾರಿಗೂ ಆಗೋದು ಬೇಡ. ಅವ್ರು ನೋಡಿ ಇನ್ ಕೇಸ್ ಏನಾದರೂ ಅವ್ರ ಲೈಫಲ್ಲೂ ಪ್ರಾಬ್ಲಮ್ ಆಗಿದ್ರೆ ಎಲ್ಲ ಶೇರ್ ಮಾಡಿಕೊಂಡು ಅದರಿಂದ ಸಾಲ್ವ್ ಮಾಡ್ಕೊಳಕ್ಕೆ ಪ್ರಯತ್ನ ಪಡಲಿ ಅಷ್ಟೇ. ಓಕೆ, ಅದೇ ಹೆಣ್ಮಕ್ಳು ಯಾಕೆ ಇಷ್ಟು ಈ ರೀತಿಯಾದಂಥ ನಿರ್ಧಾರ ತೆಗೆದುಕೊಳ್ತಾರೋ ಗೊತ್ತಿಲ್ಲ. ಯಾಕಂತಂದರೆ ಇತ್ತೀಚೆಗೆ ನಾವು ಗಮನಿಸ್ತಾ ಇದ್ದೀವಿ ಸಾಕಷ್ಟು ಬರೀ ಈ ರೀತಿಯಾಗಿ ಪ್ರೀತಿ ವಿಚಾರಕ್ಕೆ ಹುಡುಗ ಹಂಗೆ ಮಾಡ್ದ, ಹಿಂಗಾಯ್ತು, ಇನ್ನೇನೋ ಆಯಿತು, ಅದಕ್ಕೆಲ್ಲದಕ್ಕೂ ಕೂಡ ಸಾವು ಒಂದೇ ಹಾದಿ ಹುಡುಕ್ತಿದ್ದಾರೆ ಹೆಣ್ಮಕ್ಳು. ಅದು ಯಾಕೆ ಅಂತ ಗೊತ್ತಿಲ್ಲ. ಅದಕ್ಕೊಂದು ಪರಿಹಾರ ಹುಡ್ಕೊಳ್ಳೋದಕ್ಕೆ ಯಾಕೆ ಗಟ್ಟಿ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇಲ್ವೋ ಗೊತ್ತಿಲ್ಲ. ಇದರಿಂದ ಮನೆಯವ್ರಿಗೆ ಎಷ್ಟು ಕಷ್ಟ ಆಗುತ್ತೆ, ಮನೆಯವ್ರಿಗೆ ನಮ್ಮಿಂದ ಎಷ್ಟು ನೋವಾಗುತ್ತೆ, ಆ ಜೀವನ ಪರ್ಯಂತರ ಅವ್ರು ಎಷ್ಟು ನೋವು ಅನುಭವಿಸ್ತಾರೆ, ಇದ್ರ ಬಗ್ಗೆ ಯಾಕೆ ಈ ಹೆಣ್ಮಕ್ಳು ಥಿಂಕ್ ಮಾಡ್ತಾ ಇಲ್ವೋ ಅದು ಕೂಡ ಗೊತ್ತಾಗ್ತಾ ಇಲ್ಲ. ಎಲ್ಲದಕ್ಕೂ ಕೂಡ ಸಾವು ಒಂದೇ ಪರಿಹಾರ ಅನ್ನೋದು ಇದೆಷ್ಟು ಮೂರ್ಖತನ ಅಂತಂದ್ರೆ, ನಿಜಕ್ಕೂ ಅವರಿಗೆ ನಿಜವಾಗ್ಲೂ ತಂದೆ ತಾಯಿ ಆ ಕುಟುಂಬದ ಮೇಲೆ ಪ್ರೀತಿ ಇದ್ರೆ ಇಂಥ ನಿರ್ಧಾರ ಯಾವ ಹೆಣ್ಮಕ್ಳು ತೆಗೆದುಕೊಳ್ಳಲ್ಲ ಅಂತ ಅನ್ಸುತ್ತೆ. ಯಾಕೆಂದ್ರೆ ಈಗ ಅವ್ರೇನೋ ಸತ್ತು ಹೋಗೋದು ಹೋಗ್ಬಿಡ್ತಾರೆ, ಒಂದು ದುಡುಕಿ ನಿರ್ಧಾರ ತೆಗೆದುಕೊಂಡು ಬಿಟ್ಟಿರ್ತಾರೆ. ಆದ್ರೆ ಜೀವನ ಪರ್ಯಂತರ ಅಂದ್ರೆ ಇದ್ದು ಸತ್ತ ಹಾಗೆ ತಂದೆ ತಾಯಿ ಪರಿಸ್ಥಿತಿ ಬಂದ್ಬಿಡುತ್ತೆ. ಸೊ ಅದನ್ನೆಲ್ಲ ಅವರು ಆ ಹೆಣ್ಮಕ್ಳು ನಿಜವಾಗಿಯೂ ಕುಟುಂಬದ ಮೇಲೆ ಗೌರವ ಪ್ರೀತಿ ಇದ್ದಂಥವ್ರು, ಅದೇನೇ ಸಮಸ್ಯೆ ಇರಲಿ, ಈಗ ಮನುಷ್ಯ ಸಹಜವಾಗಿ ಎಲ್ಲರೂ ಕೂಡ ತಪ್ಪು ಮಾಡ್ತಾರೆ. ಅದು ತಪ್ಪು ಯಾವ್ಯಾವ ರೀತಿಯಲ್ಲಿ ಆಗಿರುತ್ತೋ ಗೊತ್ತಿಲ್ಲ. ಅದು ಒಬ್ರು ಪ್ರೀತಿ ವಿಚಾರದಲ್ಲಿ ತಪ್ಪು ಮಾಡ್ಬೋದು, ಕೆಲವೊಬ್ರು ಸ್ನೇಹದ ವಿಚಾರದಲ್ಲಿ ತಪ್ಪು ಮಾಡ್ಬೋದು, ಅಥವಾ ಬೇರೆ ಬೇರೆ ವಿಚಾರಕ್ಕೆ ತಪ್ಪು ಮಾಡ್ಬೋದು. ಸಹಜವಾಗಿ ಮನುಷ್ಯ ತಪ್ಪು ಮಾಡೇ ಮಾಡ್ತಾನೆ, ಹೆಣ್ಣಾಗ್ಲಿ ಗಂಡಾಗ್ಲಿ ಮತ್ತೊಬ್ರಾಗ್ಲಿ. ಆ ತಪ್ಪಿಗೆ ಪರಿಹಾರವನ್ನ ಹುಡುಕ್ಬೇಕು. ಆ ತಪ್ಪಿಗೆ ಎಲ್ಲದಕ್ಕೂ ಕೂಡ ಪರಿಹಾರ ಸಾವು ಅನ್ನೋದು ಆಗ್ಬಾರ್ದು. ಈ ಹೆಣ್ಮಕ್ಳು ಯಾಕೆ ಇಂಥ ನಿರ್ಧಾರ ತೆಗೆದುಕೊಳ್ತಾ ಇದ್ದಾರೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ. ಸೊ ಅಂತ ನಿರ್ಧಾರವನ್ನು ತೆಗೆದುಕೊಂಡಿದ್ದು ಕೂಡ ವರ್ಷಿಣಿ ಅವರು. ಅದು ಯಾಕೆ ಈ ರೀತಿಯಾಗಿ ನಿರ್ಧಾರ ತೆಗೆದುಕೊಂಡ್ರು, ಅದು ಒಂದಿಷ್ಟು ಏನಾದ್ರು ವಿಷಯವನ್ನ ಅವ್ರ ಆತ್ಮೀಯತೆ ಇದ್ದವ್ರ ಜೊತೆ ಹೇಳ್ಕೊಂಡಿದ್ರು ಏನಾದ್ರು ಪರಿಹಾರ ಸಿಗ್ಬೋದಿತ್ತು, ಅಥವಾ ಅಮ್ಮನ ಹತ್ರ ಹೇಳ್ಕೊಂಡ್ರು ಪರಿಹಾರ ಸಿಗ್ಬೋದಿತ್ತು, ಅಥವಾ ದೂರದ ಸಂಬಂಧಿಗೆ ಹೇಳಿದ್ರು ಕೂಡ ಪರಿಹಾರ ಸಿಗ್ಬೋದಿತ್ತೇನೋ. ಅದನ್ನ ಏನು ಕೂಡ ಯಾರಿಗೂ ಹೇಳದೆ ಈ ರೀತಿಯಾಗಿ ಮಾಡ್ಕೊಂಡ್ರೆ ಈಗ ಪಾಪ ಎಷ್ಟು ಕಷ್ಟ ಅವ್ರು ನಂಬ್ಕೊಂಡಿರುವಂತ ಕುಟುಂಬಕ್ಕೆ. ಈಗ ನಿಮ್ಗೆಲ್ರಿಗೂ ಎಷ್ಟು ಕಷ್ಟ ಆಗುತ್ತೆ, ಇರೋವರೆಗೂ ನೆನೆಸ್ಕೊಂಡೇ ಇರ್ಬೇಕಲ್ಲ. ಹೌದು ಸರ್, ಅವಳು ಡೇ ಟು ಡೇ ಏನೇನ್ ಆಗ್ತಿತ್ತು ಅನ್ನೋ ಎಲ್ಲಾ ವಿಷಯನೂ ಶೇರ್ ಮಾಡ್ತಿದ್ಲು ಸರ್. ಅವ್ರ ಅಮ್ಮನ ಜೊತೆ ಫ್ರೆಂಡ್ ತರಾನೇ ಇದ್ಲು. ಬಟ್ ಇದೊಂದು ವಿಚಾರದಲ್ಲಿ ಏನಾಗಿದೆ ಅನ್ನೋದು ಇಲ್ಲ. ಸಹಜವಾಗಿ ಅದೇ ಹೆಣ್ಮಕ್ಳು ಎಲ್ಲಾ ವಿಚಾರದಲ್ಲೂ ತಂದೆ ತಾಯಿಗಳ ಜೊತೆ ಕುಟುಂಬದ ಜೊತೆ ಫ್ರೆಂಡ್ ಆಗೇನೆ ಇರ್ತಾರೆ. ತುಂಬಾ ಶೇರ್ ಮಾಡ್ತಿರ್ತಾರೆ, ತಮಾಷೆ ಮಾಡ್ತಿರ್ತಾರೆ, ಇನ್ನೊಂದ್ ಹೇಳ್ತಿರ್ತಾರೆ, ತಮ್ಮ ಫ್ರೆಂಡ್ ವಿಷಯಗಳನ್ನ ಹೇಳ್ತಿರ್ತಾರೆ, ಮತ್ತೊಂದು ಹೇಳ್ತಿರ್ತಾರೆ. ಬಟ್ ಈ ವಿಚಾರಕ್ಕೆ ಯಾಕೆ ಅಷ್ಟು ನೆಗ್ಲೆಕ್ಟ್ ಮಾಡ್ಬಿಡ್ತಾರೋ ಗೊತ್ತಿಲ್ಲ. ಇದೇ ತರ ಯಾವ್ದೋ ಒಂದು ಹುಡುಗ ಅವಳು ಹಿಂದೆ ಬಂದು ಕೈ ಕಟ್ ಮಾಡ್ಕೊಂಡಿದ್ದ, ಆ ತರದ್ ವಿಚಾರಗಳನ್ನು ಅವಳು ಶೇರ್ ಮಾಡಿದಾಳೆ, ಇಲ್ಲ ಅಂತಿಲ್ಲ. ಬಟ್ ಇದು ಯಾವ ತರ ಅಂತ ಅರ್ಥ ಆಗ್ತಾ ಇಲ್ಲ ಸರ್. ಇವಳನ್ನೇ ಅವನು ನಂಬಿಸಿ ಅಣ್ಣ ಅಣ್ಣ ತಂಗಿ ತಂಗಿ ಅಂತ ಏನೋ ಮಾಡಿರ್ಬೇಕು ಸರ್. ಹಂಗಾಗಿ ಅವಳು ನಮ್ಮ ಹತ್ರ ವಿಷಯ ಶೇರ್ ಮಾಡಿಲ್ಲ ಅನ್ಸುತ್ತೆ ಸರ್.
ಅದೇ ಹೇಳ್ದಾಗೆ ಅಣ್ಣ ತಂಗಿ ಅಂತ ಇದ್ದಂಥ ಸಂದರ್ಭದಲ್ಲಿ ನಾನು ಇಲ್ಲಿ ಏನೋ ಹೇಳ್ಬಿಟ್ರೆ ಇದರಿಂದ ಅವ್ರಿಗೇನು ಬೇಜಾರಾಗ್ಬೋದು, ಇನ್ನೇನೋ ಆಗ್ಬೋದು ಅನ್ನೋ ವಿಚಾರಕ್ಕನೇ ಈ ರೀತಿಯಾಗಿ ನಿರ್ಧಾರ ತೆಗೆದುಕೊಂಡಿರ್ಬೋದೇನೋ. ಅದೇ ಅಮ್ಮ ಅವರು ಆಗ್ಲೇ ಹೇಳಿದ್ರು, ಅಂದ್ರೆ ಅಣ್ಣ ತಂಗಿ ತರನೇ ಇದ್ರು ನಮ್ಗೆ ಇಲ್ಲಿ ಯಾವುದೇ ರೀತಿ ಅನುಮಾನ ಬರೋ ತರ ಇರ್ಲಿಲ್ಲ. ಅನುಮಾನ ಬರೋ ರೀತಿ ಇದ್ದಿದ್ರೆ ನಾವೇ ಕೇಳ್ಬೋದಿತ್ತೇನೋ. ಅನುಮಾನ ಬರೋ ರೀತಿನೇ ಯಾವತ್ತೂ ನಡ್ಕೊಂಡಿಲ್ಲ ಅಂದಾಗ ಅನುಮಾನ ಪಡೋದು ಕೂಡ ತಪ್ಪಾಗುತ್ತೆ ಅನ್ನೋ ರೀತಿಲಿ ಅವ್ರು ಹೇಳಿದ್ದು. ಹೌದು ಸರ್. ನಮ್ಮ ಮಕ್ಳ ಮೇಲೆ ನಾವೇ ಅನುಮಾನ ಪಡಕ್ಕಾಗಲ್ಲ ಸರ್. ಹಾಗಲ್ಲ. ಹ್ಮ್